ಸಾವಿತ್ರಿ, ಬನ್ನಿ ಗೌರಕ್ಕ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನಾನು ಬಂದಿದ್ದು ಯಾರಿಗೂ ಗೊತ್ತಾಗ್ಬಾರ್ದು. ಯಾಕೆ ಬಂದೆ ಅಂದ್ರೆ ನಿಮ್ ಜಮೀನ ಸಂಸ್ಥಾನಕ್ಕೆ ಬರ್ಕೊಟ್ಟಾಯ್ತಾ ನೀನು? ಈಗಲೂ ಬರ್ಕೊಟ್ಟಿಲ್ಲ ಗೌರಕ್ಕ. ಯಾಕೆ? ಮತ್ತೆ ಸಂಸ್ಥಾನದವರು ಸಹಸ್ರ ಚಂಡಿಕಾ ಹೋಮ ಇಟ್ಕೊಂಡಿದ್ದಾರೆ ಶುಕ್ರವಾರ ನಿಮ್ ಜಮೀನಲ್ಲಿ. ಸರಿ, ಅದು ಯಾವಾಗ್ಲೂ ಸಂಸ್ಥಾನದಲ್ಲೇ ನಡೀತಾ ಇತ್ತು. ಮೊದಲನೇ ಸಲ ಹೊರಗಡೆ ನಡೆಸ್ತಾ ಇರೋದು. ಅದು ನಿಮ್ ಜಮೀನಲ್ಲೇ ಮಾಡ್ತಾರಂತೆ. ಸಲಿಗೆ ಕೊಟ್ಟು ನಾಯಿ ಸೌಟ್ನೆಕ್ತು ಅನ್ನೋ ಹಾಗಾಯ್ತು. ನೋಡಿದ್ಯಾ ಸಾವಿತ್ರಿ, ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಂಡೆ, ಸದರ ಆಗೋಯ್ತು ಅವ್ರಿಗೆ. ತಾವು ಗೆದ್ವಿ ಅನ್ನೋ ಅಹಮ್ಮು, ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಹಮ್ಮು. ಮಾವ ದಯವಿಟ್ಟು ತಾಳ್ಮೆ ಕಳ್ಕೋಬೇಡಿ, ಪೂರ್ತಿ ಕೇಳೋಣ. ನೀವ್ ಹೇಳಿ ಗೌರಕ್ಕ. ಅಷ್ಟೇ, ನಿಮ್ ಜಮೀನು ನಿಮಗ್ ಗೊತ್ತಿರ್ಲಿ ಅಂತ ಹೇಳ್ದೆ. ನೋಡಿ, ನಿಮಗಿರೋಷ್ಟು ಕಾಮನ್ ಸೆನ್ಸು ಅವ್ರಿಗಿಲ್ಲ. ನಮ್ಮ ಜಮೀನು ಕೇಳಿ ಮಾಡಬೇಕು ಅನ್ನೋದಿಲ್ವಾ? ಇಂಥ ಧಾರ್ಮಿಕ ಕಾರ್ಯ ಅಂದ್ರೆ ಯಾರು ಬೇಡ ಅಂತಾರೆ? ಗೊತ್ತಿದ್ದು ತಡೆದ್ರೆ ನಾವು ಕೆಟ್ಟವ್ರಾಗ್ತೀವಿ. ಪ್ಲಾನ್ ಮಾಡಿ ಮಾಡ್ತಿದ್ದಾರೆ ಸಾವಿತ್ರಿ ಎಲ್ಲಾನು. ಈ ಸಾರ್ತಿ ನಾ ಸುಮ್ಮನೆ ಬಿಡೋಲ್ಲ, ಮುಟ್ಟಿ ನೋಡ್ಕೋಬೇಕು ಸಂಸ್ಥಾನದವರು. ಮಾವ ದಯವಿಟ್ಟು ಮತ್ತೆ ಪೊಲೀಸು ಕಂಪ್ಲೇಂಟು ಅಂತ ಹೋಗ್ಬೇಡಿ, ಈಗಾಗ್ಲೇ ಸಾಕಾಗಿದೆ. ಈ ಸರ್ತಿ ಹಾಗೆ ಮಾಡಲ್ಲ. ಅವ್ರು ಅನ್ಕೊಂಡಿರೋ ಹೋಮನೇ ಧೂಳಿಪಟ ಆಗ್ಬೇಕು, ಹಾಗೆ ಮಾಡ್ತೀನಿ. ಹೇಗೂ ಜನ ಸೇರಿರ್ತಾರೆ, ಎಲ್ರಿಗೂ ಗೊತ್ತಾಗ್ಲಿ ಇವ್ರ ಯೋಗ್ಯತೆ ಏನು ಅಂತ. ನೋಡಿ, ಈ ವಿಷಯ ನನ್ನಿಂದ ನಿಮ್ಗೆ ತಿಳಿತು ಅಂತ ಯಾರಿಗೂ ಹೇಳ್ಬೇಡಿ. ಇಲ್ಲ ಗೌರಕ್ಕ, ಈ ವಿಷಯ ಹೊರಗೆ ಹೋಗದೆ ಇರೋ ಥರ ನಾನು ನೋಡ್ಕೋತೀನಿ, ನೀವು ಹೆದರಬೇಡಿ. ಸರಿ, ನಾನಿನ್ ಬರ್ತೀನಿ. ಹುಷಾರು ಸಾವಿತ್ರಿ, ಇದ್ರ ಹಿಂದೆ ಏನೇನಿದೆಯೋ ಏನೋ. ಬರ್ತೀನಿ. ಮಾವ ದಯವಿಟ್ಟು ನೀವು ತಾಳ್ಮೆ ಕಳ್ಕೋಬೇಡಿ, ಕಾದ್ ನೋಡೋಣ ಅದೇನಾಗುತ್ತೆ ಅಂತ. ಸತ್ಯ ಹೇಗಾಡ್ತಾರೆ ಅಂತ ನಿಮ್ಗೆ ಗೊತ್ತು. ಕೈ ಮುಗಿದ್ ಬೇಡ್ಕೋತೀನಿ ಮಾವ. ಅವನು ಭಕ್ತಿಲಿ ಕೈ ಕಟ್ಟಿ ಕೂತ್ಕೋತಾನೆ, ನೀನು ಭಯದಲ್ಲಿ ಕೈ ಕಟ್ಟಿ ಕೂತ್ಕೋ. ಇಲ್ಲ ಸಾವಿತ್ರಿ, ಇದನ್ನ ಹೀಗೆ ಬಿಟ್ರೆ ಇದು ಬಗೆಹರಿಯಲ್ಲ. ನಾನು ಇದಕ್ಕೊಂದು ಶಾಶ್ವತವಾದ ಪರಿಹಾರ ಕಂಡು ಹಿಡದೇ ಹಿಡಿತೀನಿ. ನಾರಾಯಣಪ್ಪ, ಗೌಡ್ರಿಗೆ ಹೇಳಿ ಗಾಡಿ ತೆಗಿಯೋಕೆ. ಇಲ್ಲೇ ಇದೀನ ಮಂಜಿ, ತುರ್ತಾಗಿ ಹೊರಟಿದ್ದೀರಿ? ಹೌದು, ಕಬ್ಬಣ ಕಾದಿದೆ, ಬಗ್ಸೋದಕ್ಕೆ ಸರಿಯಾದ ಕಾಲ. ಹೊರಡೋಣವಾ? ಯಾವ ಕಡೆ? ನಾವು ಹೋಗೋ ಒಂದ್ ಕಡೆಗೆ. ಮತ್ತೆ ಗೌಡ್ರೆ,